ಜೈ ಚಾಮುಂಡೇಶ್ವರಿ. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರದೀಪ್ ಆರ್ಯ. ಸೊ ಇವತ್ತು ನಾನು ವ್ಲಾಗ್ ಮಾಡಕ್ ಕೊಟ್ಟಿರೋದು ನಾನು ಮತ್ತೆ ಹಾವು ಅಂತಂದ ತಕ್ಷಣ ನಿಮ್ ತಲೆಯಲ್ಲಿ ಬಂದಿರೋದು ಸ್ನೇಕ್ ಶ್ಯಾಮ್ ಅವರು ಅಂತನಾ? ಖಂಡಿತವಾಗ್ಲೂ ಅವ್ರಂತೂ ಅಲ್ಲ. ಯೋಚನೆ ಮಾಡಿ ಯಾರಿರ್ಬೋದು ಅಂತ. ಅವ್ರನ್ನೇ ಮೀಟ್ ಮಾಡಕ್ ಕೊಟ್ಟಿದ್ದೀನಿ. ಈಗ ಅವ್ರ ಜೊತೆ ಇವತ್ತು ನನ್ನ ವ್ಲಾಗ್ ಇರುತ್ತೆ. 100% ಮಜಾ. ಸಿಕ್ಕಾಬಿಟ್ಟೆ ಕ್ವಾಟ್ಲೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಬಟ್ ಇವತ್ತು ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಂದ್ರೂ ನಾವು ಮಳೆ ಬರ್ಲಿ ಬೆಂಕಿ ಬರ್ಲಿ ವ್ಲಾಗ್ ಮಾತ್ರ ನಿಲ್ಸ ಮಾತೇ ಇಲ್ಲ. ನೋಡಿ ಹೆಂಗಿರುತ್ತೆ ಅಂತ. ಕೊನೆ ತನಕ ನೋಡಿದ್ರೆ ಮಾತ್ರ ಮಜಾ ಸಿಗುತ್ತೆ. ಯಾರ್ಯಾವನು ಗುಬಾಲ್ ನನ್ನ ಮಗ. ಇಲ್ಲಿ ಮೈಸೂರು ವೆದರ್ ಹೆಂಗಿದೆ ಅಂತಂದ್ರೆ ತುಂಬಾ ರೊಮ್ಯಾಂಟಿಕ್ ಆಗಿ ಸಖತ್ತಾಗಿದೆ. ವೆದರ್ನೇ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಒಂದಿನ ಬಿಸಿಲಿರುತ್ತೆ, ಒಂದಿನ ಈ ತರ ಕ್ಲೈಮೇಟ್ ಇರುತ್ತೆ. ಈ ತರ ಕ್ಲೈಮೇಟ್ ಅಲ್ಲಿ ಆರಾಮಾಗಿ ಬೆಚ್ಚಗೆ ಬಿಸಿ ತಿನ್ಕೊಂಡು ಮಲ್ಕೋಬೇಕು ಅಂತ ಅನ್ಸುತ್ತೆ. ಎಣ್ಣೆ ಹಾಕೋರ್ಗಂತೂ ಹಬ್ಬ. ನಾನಂತೂ ಕುಡಿಯಲ್ಲ, ನಾನು ತುಂಬಾ ಒಳ್ಳೆ ಹುಡುಗ. ಹಾಯ್ ಸೂರ್ಯ. ನಮಸ್ತೆ. ನಮಸ್ತೆ ಅವರೇ, ಹೇಗಿದ್ದೀರಾ? ಸೂಪರ್. ನೀವ್ ಹೇಗಿದ್ದೀರಾ? ನಾನು ಪರವಾಗಿಲ್ಲ, ಆರಾಮಾಗಿದ್ದೀನಿ. ಓಕೆ, ನಾನು ಆಗ್ಲೇ ಹೇಳ್ದೆ ನಿಮ್ಗೆ ಇವತ್ತು ನನ್ನ ವ್ಲಾಗು ಸ್ನೇಕ್ ಅಂತ. ನೀವ್ ಅನ್ಕೊಂಡಿರ್ತೀರಾ ಸ್ನೇಕ್ ಅಂತ ತಕ್ಷಣ ಸ್ನೇಕ್ ಶ್ಯಾಮ್ ಅವರು ಅಂತ. ಖಂಡಿತವಾಗ್ಲೂ ಅವರಲ್ಲ, ಬಟ್ ಅವ್ರ ಮಗ ನನ್ನ ಜೊತೆ ಇರೋದು. ಸೂರ್ಯ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್. ಆರ್ಯ ಎಲ್ಲೋ ಮಜಾ ಅಲ್ಲೇ. ಸೊ ಇಷ್ಟ ದಿನ ನೀವು ರೆಸ್ಕ್ಯೂ ಮಾಡಿರೋದೆಲ್ಲ ಟೆನ್ಷನ್ ಅಲ್ಲಿ ಮಾಡಿರ್ಬೋದು, ಅರ್ಜೆಂಟ್ ಅಲ್ಲಿ ಮಾಡಿರ್ಬೋದು. ಬಟ್ ಇವತ್ತಿನ ರೆಸ್ಕ್ಯೂ ಫುಲ್ ಮಜವಾಗೇ ಮಾಡ್ಬೇಕು. ಬಿಕಾಸ್ ಇರೋದ್ ನಾನು. ಆರ್ಯ ಎಲ್ಲೋ ಮಜಾ ಅಲ್ಲೇ. ಸೊ ಫುಲ್ ಮಜಾ ಮಾಡ್ಕೊಂಡು ರೆಸ್ಕ್ಯೂ ಮಾಡೋಣ. ಐ ಥಿಂಕ್ ನಾನು ನಿಮ್ಗಳಿಗೆ ಅಂತಾನೆ ಒಂದು ಸ್ವಲ್ಪ ಕ್ವಶನ್ಸ್ ಕೇಳಿದ್ರೆ ನನ್ನ ಹತ್ರ. ಹಾವು ಅಂತಂದ ತಕ್ಷಣ ನಿಮ್ ತರ ಏನ್ ಬರುತ್ತೆ? ಹಾವು ಅಂದ ತಕ್ಷಣ ನನ್ನ ಹಾರ್ಟ್ ಒಂದು ಬೀಟ್ ನ ಸ್ಕಿಪ್ ಮಾಡುತ್ತೆ. ಈ ತರ ಹೇಳ್ಬೋದು ನೀವೆಲ್ಲ. ಸೊ ನಮ್ಗೆಲ್ಲ ಹಾವು ಅಂದ್ರೆ ಎಲ್ಲರಿಗೂ ಸೂರ್ಯ ಹೇಳ್ದಾಗೆ ಭಯ ಆಗುತ್ತೆ ಸ್ಟಾರ್ಟಿಂಗ್ ಎಲ್ಲ. ಬಟ್ ಸೂರ್ಯ ಅವ್ರಿಗೆ ಫ್ರೆಂಡು, ನಾಡಿ ಮಿಡಿತ ಅಂತ ಹೇಳಿದ್ರು. ಬಟ್ ಸ್ನೇಕ್ ಶ್ಯಾಮ್ ಅಂತಂದ್ರೆ ಏನ್ ಅನ್ಸುತ್ತೆ? ಗಾಡ್ ಫಾದರ್. ನನಗೇನ್ ಅನ್ಸುತ್ತೆ ಗೊತ್ತಾ? ಕ್ವಾಟ್ಲೆ ಅನ್ಸುತ್ತೆ. ಏನಂತಂದ್ರೆ ಅವರು ಈ ಒಂದು ರೆಸ್ಕ್ಯೂ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದವರು. ಮುಂಚೆ ಎಲ್ಲರೂ ಹಾವು ನೋಡಿದ್ರೆ ಕೋಲ್ ಎತ್ಕೊಳ್ಳೋರು. ಇವಾಗ ಹಾವು ನೋಡಿದ್ರೆ ಎಲ್ಲರೂ ಕಾಲ್ ಮಾಡ್ತಾರೆ. ಡೆಫಿನೆಟ್ ಆಗಿ. ಬಟ್ ನಾನು ಸೂರ್ಯ ಕೀರ್ತಿ ಅವ್ರನ್ನ ತುಂಬಾ ದಿನದಿಂದ ಆಕ್ಚುಲಿ ಅವ್ರದ್ದು ಒಂದು ಡೇಟ್ಸ್ ಕೇಳ್ತಾ ಇದ್ದೆ. ಅವ್ರು ನನ್ನನ್ನು ಹಿಡಿಯಕ್ ಪ್ರಯತ್ನ ಪಡ್ತಾ ಇದ್ರು. ಇವ್ರ ಹಾವೇ ಈಸಿ ಸಿಕ್ಬಿಡೋದೇನೋ, ಆದ್ರೆ ನನ್ನನ್ನು ಹಿಡಿಯೋದು ಕಷ್ಟ ಆಗೋಗಿತ್ತು. ಸಿಕ್ಕಾಬಿಟ್ಟೆ ಕಷ್ಟ ಆಗಿತ್ತು. ಬಟ್ ಆದ್ರೆ ನನಗೆ ಸೂರ್ಯ ಅಂತಂದ್ರೆ ಏನಕ್ಕೆ ರೆಸ್ಪೆಕ್ಟ್ ಜಾಸ್ತಿ ಅಂತಂದ್ರೆ ನಾಲೆಡ್ಜ್ ಹೆಂಗಿದೆ ಅಂದ್ರೆ, ಒಂದು ಹಲ್ಲಿ ಬಗ್ಗೆ ಕೇಳಿದ್ರು ಅವ್ರಿಗೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು, ಹೆಂಗ್ ಹ್ಯಾಂಡಲ್ ಮಾಡ್ಬೇಕು, ಏನು ಎತ್ತ ಅಂತೆಲ್ಲ. ಬಟ್ ನನ್ಗಂತೂ ಅದು ತುಂಬಾ ಹೆಮ್ಮೆ ಇದೆ ನಿಮ್ ಮೇಲೆ. ನೀವು ಮಾಡ್ತಿರೋ ಕೆಲಸ ಇದೆಯಲ್ಲ, ಸೀರಿಯಸ್ಲಿ ಗ್ರೇಟ್ ಜಾಬ್ ಇದೆ ಆಕ್ಚುಲಿ. ಥ್ಯಾಂಕ್ ಯು ಸರ್. ನಂಗೆ ಸಿಕ್ಕಾಬಿಟ್ಟೆ ಖುಷಿ ಆಯ್ತು. ಓಕೆ, ಸೊ ಮೋಸ್ಟ್ಲಿ ಒಂದು ರೆಸ್ಕ್ಯೂ ಕಾಲ್ ಬರ್ತಾ ಇದೆ. ಓಕೆ, ಫೈನಲಿ ಒಂದು ರೆಸ್ಕ್ಯೂ ಕಾಲ್ ನನಗೆ ಸಿಗ್ತಾ ಇದೆ. ನೋಡೋಣ. ಹಲೋ, ನಮಸ್ಕಾರ ಸರ್, ಹೇಳಿ. ಓಕೆ, ಫೈನಲಿ ಒಂದು ರೆಸ್ಕ್ಯೂ ಬಂದೇ ಬಿಡ್ತು. ಇನ್ನೇನು ಹೋಗ್ತಾ ಇದೀವಿ ರೆಸ್ಕ್ಯೂ ಜಾಗಕ್ಕೆ. ಐ ಆಮ್ ವೆರಿ ಎಕ್ಸೈಟೆಡ್. ನನಗೆ ನಿಜವಾಗ್ಲೂ ಹಾವು ಕಂಡ್ರೆ ಸಿಕ್ಕಾಬಿಟ್ಟೆ ಭಯ. ನಮ್ ಬ್ಲಾಗ್ಗೋಸ್ಕರನೇ ರೆಸ್ಕ್ಯೂ ಬಂದಿದೆ. ಪಾಪ ಹಂಗನ್ನ ತಪ್ಪಾಗುತ್ತೆ, ಯಾರ್ದೋ ಮನೆಗೆ ಹಾವು ಬಂದ್ಬಿಟ್ಟಿದೆ. ನಮ್ ವಿಡಿಯೋ ಮಾಡಕ್ಕೋಸ್ಕರ ನಾವು ಹಂಗೆಲ್ಲ ದುರುಪಯೋಗ ಪಡಿಸ್ಕೋಬಾರ್ದು. ಬಟ್ ನಮ್ ಕೆಲ್ಸನೇ ಅದಲ್ವಾ ಇವತ್ತು, ಏನು ಮಾಡಕ್ಕಾಗಲ್ಲ. ಇನ್ನೊಂಚೂರು ರೀಚ್ ಆಗ್ತೀನಿ, ಹೆಂಗಿರುತ್ತೆ ಏನು ಅಂತ ನಿಮಗೂ ತೋರಿಸ್ತೀನಿ. ನೋಡಿ ಅದ್ ಯಾವ ಹಾವು ಏನು ಅಂತ ನನಗೂ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಸ್ಟೇ ಟ್ಯೂನ್. ಇದು ಮನೆ ಆಚೆ ಬನ್ನಿ. ಬರ್ತಾ ಇದಾರೆ, ಮನೆ ಆಚೆ ಬರ್ತಾ ಇದೆ. ಅದು ಮನೆ, ಇವ್ರ ಮನೆಗೆ ಹಾವು ಬಂದಿದೆ. ನಾವು ಒಂದು ರೆಸ್ಕ್ಯೂ ಲೊಕೇಶನ್ ಗೆ ಅಂತ ಬಂದಿದ್ದೀವಿ. ಎಸ್, ಮನೇಲಿ ಒಂದು ಹಾವು ಬಂದಿದೆ. ದಿನನಿತ್ಯ ಮೈಸೂರಲ್ಲಿ ಒಂದು 15-20 ಹಾವುಗಳನ್ನ ರೆಸ್ಕ್ಯೂ ಮಾಡ್ತಾ ಇದ್ದೀವಿ. ಹಾಗೆ ಇದು ಒಂದಷ್ಟು ರೆಸ್ಕ್ಯೂಸ್ ಅಲ್ಲಿ ಇದು ಒಂದು ರೆಸ್ಕ್ಯೂ. ಬನ್ನಿ ಹೋಗೋಣ. ಕಮಾನ್. ಹಿಂದೆಗಡೆ ಇದೆಯಂತೆ, ತುಂಬಾ ದೊಡ್ಡವೇನಲ್ಲ, ಡೋಂಟ್ ವರಿ, ನಾನಿದ್ದೀನಿ, ಹೆದರ್ಕೋಬೇಡಿ. ಬನ್ನಿ. ಕೆಳಗಡೆ ಇದ್ದಿದ್ದು ಅದು ಆಚೆ ಬಂದಿದೆ. ನೀವು ಬಕೆಟ್ ಹಾಕಿದ್ದೀರಾ? ಈ ಮನೆಯವರು ತುಂಬಾ ಸ್ಮಾರ್ಟ್ ಇದಾರೆ. ಹಾವು ಬಂದಿದೆ ಅಂತ ಬಕೆಟ್ ಹಾಕಿದ್ದಾರೆ. ಸೊ ಎಲ್ಲರೂ ಇದನ್ನ ಫಾಲೋ ಮಾಡಿ. ಹಾವು ಬಂದ್ರೆ ದಯವಿಟ್ಟು ಬಕೆಟ್ ಅಲ್ಲಿ ಟ್ರೈ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಎಷ್ಟೋ ಸಲ ಇದ್ರ ಬಕೆಟ್ ಅನ್ನ ಹಾಕಕ್ ಹೋಗಿ ಹಾವು ಬೇರೆ ಎಲ್ಲ ಹೊರಟೋಗಿದೆ, ಅಥವಾ ಹಾವು ಮೇಲೆ ಬಕೆಟ್ ಇಟ್ಬಿಟ್ಟಿರ್ತಾರೆ. ಬನ್ನಿ. ಇಲ್ವಲ್ಲ, ಸತ್ತೋಗಿದೆ ನೋಡಿ ಅಲ್ಲಿ. ಓ, ಸೋ ಸ್ಯಾಡ್. ಸೊ ಯಾರು ಇದನ್ನ ಫಾಲೋ ಮಾಡಬೇಡಿ. ಓಕೆ, ಸಾರಿ ಗೈಸ್, ನಾನು ಆಕ್ಚುಲಿ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಬಟ್ ಇವ್ರು ಮಾಡಿರೋ ಕೆಲಸದಿಂದ ಒಂದು ಹಾವು ಸತ್ತೋಗಿದೆ. ಲಾಸ್ಟ್ ಇನ್ನೊಂದು ಸ್ವಲ್ಪ ಜೀವ ಇದೆ ಅಷ್ಟೇ. ಸೊ ಇವಾಗ ಒಂದ್ಸಲಿ ಆಚೆ ಒಂದಿಷ್ಟು ಬಾಲ ಆಚೆ ಬಂದ್ಬಿಟ್ಟಿರುತ್ತೆ, ಅದ್ರ ಒಳಗೆ ಕಳ್ಸಕ್ ಅಮ್ಕೋದು, ಇಲ್ಲ ಮೂವ್ ಮಾಡೋದು. ಈ ತರ ಆಗ್ತಾರಲ್ಲ. ನಾನು ಮುಟ್ಟಕ್ಕಿಂತ ಮುಂಚೆನೆ ಹೇಳಿದೆ. ಹೌದು. ನೆಕ್ಸ್ಟ್ ಟೈಮ್ ಬಕೆಟ್ ಹಾಕೋದು ಇಸ್ ನಾಟ್ ಅ ಗುಡ್ ಐಡಿಯಾ. ಅದ್ರಲ್ಲಿ ಹೋಯ್ತಾ, ಅಲ್ಲಿ ಹೋಗಿ ಅಲ್ಲಿ ಮೂಲೆಯಲ್ಲಿ ಕುತ್ಕೊಳ್ಳುತ್ತೆ, ಜೀವಂತವಾಗಿರುತ್ತೆ. ನಾವು ಬರ್ತೀವಿ, ಎತ್ಕೊಳ್ತೀವಿ, ಇದಿಷ್ಟು ಜಾಗ ಬಿಟ್ಟು ಅದೆಲ್ಲ ಹೋಗಲ್ಲ. ಸಿಲಿಂಡರ್ ಕೆಳಗಡೆ ರಿಂಗಲ್ ಕುತ್ಕೊಳ್ಳುತ್ತೆ. ನೋಡಿ, ನೀವು ಒಳ್ಳೆ ಇಂಟೆನ್ಷನ್ ಇಂದಾನೆ ಮಾಡಿದ್ರಿ, ಬಟ್ ಇಟ್ಸ್ ಓಕೆ, ಏನು ಮಾಡಕ್ ಆಗಲ್ಲ. ನೋಡಿ,
ಇಂಟೆಸ್ಟೈನ್ಸ್ ಎಲ್ಲ ಆಚೆ ಬಂದ್ಬಿಟ್ಟಿದೆ. ದೊಡ್ಡ ಹಾವಾಗಿದ್ದಿದ್ರೆ ಏನಾರ ಮಾಡ್ಬೋದಾಗಿತ್ತು, ಆದ್ರೆ ಇದನ್ನ ಚಿಕ್ಕ ಹಾವು. ಸೊ ನಾವು ರೆಸ್ಕ್ಯೂ ಮಾಡಕ್ ಬರೋಷ್ಟೊತ್ತಿಗೆ ಈ ಹಾವು ಅದ್ರ ಪ್ರಾಣ ಬಿಟ್ಬಿಟ್ಟಿತ್ತು. ಬಟ್ ನನಗಂತೂ ಗೊತ್ತು ಸೂರ್ಯಂಗೆ ಇದು ಎಷ್ಟು ಬೇಜಾರಾಗಿರುತ್ತೆ ಅಂತ. ಬಟ್ ಆದ್ರೆ ಅವನೇ ಅದ್ರ ಅಂತ್ಯಕಾರ್ಯ ಮುಗಿಸ್ತಾ ಇದ್ದಾನೆ. ಹಾವಾತ್ಮಕ ಶಾಂತಿ ಸಿಗ್ಲಿ. ಸೊ ಯಾರನ್ನು ಕೂಡ ಹಾವು ಕಂಡ್ರೆ ಬಕೆಟ್ ಎಲ್ಲ ಹಾಕೋದ್ ಮಾಡ್ಬಿಡಿ ಪ್ಲೀಸ್, ಡೋಂಟ್ ಡೂ ದ್ಯಾಟ್. ಈಗ ಒಂದು ಜೀವ ಹೋಗ್ಬಿಡುತ್ತೆ. ನೋಡಿದ್ರಲ್ಲ ನೀವು, ಈಗ ಒಂದು ಮನೆಗೆ ಒಂದು ಹಾವು ಬಂದಿತ್ತು ಅಂತ, ಪಾಪ ಅವ್ರದ್ದು ತಪ್ಪಿಲ್ಲ, ಫ್ಯಾಮಿಲಿ ಅವರು ಗಾಬರಿ ಆಗಿ ಅದು ಎಲ್ಲೂ ಹೋಗ್ಬಾರ್ದು ಅಂತ ಬಕೆಟ್ ಮುಚ್ಚಿದ್ದಾರೆ. ಬಟ್ ಆ ಮುಚ್ಚಿದ ರೀತಿ ಸರಿ ಇಲ್ಲ, ಅದೆಲ್ಲೋ ಮಧ್ಯೆ ಸಿಗಾಕೋಗ್ಬಿಟ್ಟಿದೆ, ಅದನ್ನ ಹಿಂಗೆಲ್ಲ ಮಾಡಿ ಸತ್ತೇ ಹೋಗ್ಬಿಟ್ಟಿತ್ತು ಹಾವು. ದಯವಿಟ್ಟು ಅದನ್ನ ಮಾಡಬೇಡಿ. ನಂಗೆ ತುಂಬಾನೇ ಬೇಜಾರಾಗ್ತಿದೆ ಆಕ್ಚುಲಿ. ದಯವಿಟ್ಟು ಆ ಥರ ಯಾರು ಮಾಡಬೇಡಿ. ನೋಡೋಣ ನೆಕ್ಸ್ಟ್ ರೆಸ್ಕ್ಯೂ ಯಾವಾಗ ಬರುತ್ತೆ, ಅದೇಂಗಿರುತ್ತೆ ಅಂತ. ಒಂದ್ ಮೂರು ರೆಸ್ಕ್ಯೂ ಕಾಲ್ ಬಂದಿದೆ. ಈಗ ಲಾಸ್ಟ್ ರೆಸ್ಕ್ಯೂ ಅಂತೂ ಪಾಪ ಸತ್ತೋಗಿತ್ತು ಹಾವು. ಈಗ ಯಾವುದೋ ಒಂದು ದೊಡ್ಡ ರೆಸ್ಕ್ಯೂನೇ ಬಂದಿರ್ಬೋದು, ಅದಕ್ಕೆ ಗಾಡಿ ಯೂಟರ್ನ್ ಮಾಡ್ತಾ ಇದೀವಿ. ಓಕೆ ಬನ್ನಿ ಹೋಗೋಣ. ಈ ಹಾವಂತೂ ಸತ್ತೋಗಿರಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಒಬ್ಬರು ಮಾಡಿದ ಮಿಸ್ಟೇಕ್ಸ್ನ ಎಲ್ಲರೂ ಮಾಡಲ್ಲ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಈಗಂತೂ ಡಗ್ 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 ಅಂತ ಇದೆ ನನ್ನ ಹಾರ್ಟಲ್ಲಿ, ಏನಾಗುತ್ತೋ ಏನೋ. ಬನ್ನಿ ಹೋಗೋಣ. ಇದೇ ಅವ್ರ ನಂಬರ್ಸು. ಈ ಗಾಡಿ ಎಲ್ಲಿದ್ರು ಅವ್ರು ಇರ್ತಾರೆ ಅಂತ ಅರ್ಥ. ಸೊ ನೋಡಿ ಕಾಲ್ ಮಾಡಿ, ಹಾವು ಬಂದಿದ್ರೆ ಅವ್ರಿಗೆ ಕಾಲ್ ಮಾಡಿ ತಿಳಿಸಿ, ಬಂದು ಕಾಪಾಡ್ತಾರೆ. ಇಲ್ವಲ್ಲ ಇಲ್ಲಿ ಹಿಂಗ್ ಸ್ಟ್ರೇಟ್ ಹೋಯ್ತಾ ಅದು? ಅಲ್ಲ ಇದೆಲ್ಲ ನಾಗರ ಹಾವಿನ ಮರಿ ಶಾಚ್ಲಿಂಗ್ ಅದು. ಸೊ ಮೊಟ್ಟೆಯಿಂದ ಬಂದು ಒಂದು ವಾರದ ಒಳಗಡೆ ಆಗಿರುತ್ತೆ. ಸೊ ಈ ತರ ಮರಿಗಳು ಇವಾಗ ಎಲ್ಲರ ಮನೆಗಳ ಒಳಗಡೆನೂ ಬರ್ತಾ ಇದೆ. ಶೂಸ್ ಒಳಗಾಗಿರ್ಬೋದು, ಚಪ್ಪಲಿ ಒಳಗಾಗಿರ್ಬೋದು, ಈ ತರ ಶೂ ಸ್ಟ್ಯಾಂಡ್ ಅಂತಾನು ಆಗಿರ್ಬೋದು. ನೋಡಿ ಇಷ್ಟು ಕ್ಲೋಸ್ ಗ್ಯಾಪ್ ಇದ್ರು ಒಂಚೂರು ಗ್ಯಾಪ್ ಇಲ್ಲ ಅಂತಂದ್ರೆ ಅದ್ರ ಒಳಗೆ ಹೋಗಿದೆ ಅಂತಂದ್ರೆ ಇಂಥ ಸಣ್ಣ ಸಂಧಿ ಇದ್ರು ಕೂಡ ಅದ್ರ ಒಳಗಡೆ ನುಗ್ಬೋದು ಅಂತ ಅರ್ಥ. ಸೊ ಇವಾಗ ಬೇರೆ ಕಡೆ ಹೋಗೋದಕ್ಕಿಂತ ಮುಂಚೆ ಎತ್ಕೊಂಡ್ಬಿಡೋಣ ಇದನ್ನ. ಮೊದಲು ದಯವಿಟ್ಟು ಓಕೆ. ಸೊ ನಿಂಗೇನು ಭಯ ಆಗಲ್ವಾ ಇದೆಲ್ಲ ಕೆಲವೊಂದು ಟೈಮಲ್ಲಿ? ನಾನು ಮಗು ಇದ್ದಾಗ್ಲಿಂದ ಈ ಒಂದು ಹಾವುಗಳನ್ನ ಹ್ಯಾಂಡಲ್ ಮಾಡ್ತಾ ಬಂದಿರೋದ್ರಿಂದ ಅಷ್ಟೊಂದು ಭಯ ಅಂತ ಅನ್ಸಲ್ಲ. ಇವುಗಳು ಒಂಥರ ನನ್ನ ಫ್ರೆಂಡ್ ಇದ್ದಂಗೆ. ಓಕೆ, ಆಟ ಆಡ್ದಂಗೆ ಆಟ ಆಡ್ತಿದ್ದಾನೆ. ರೆಸ್ಕ್ಯೂ ಮುಗ್ದಿದೆ. ಸೊ ನೀವು ಅಷ್ಟೇ ಹುಷಾರಾಗಿರಿ, ಮನೆ ಬಾಗ್ಲನ್ನ ಕ್ಲೋಸ್ ಮಾಡ್ತಾ ಇರಿ, ಯಾಕಂದ್ರೆ ಮಳೆಗಾಲ ಅಲ್ವಾ, ಹಾವುಗಳು ಎಲ್ಲರ ಮನೆಗೂ ವಿಸಿಟ್ ಮಾಡಬಹುದು. ಬಿ ಕೇರ್ಫುಲ್. ಫೈನಲಿ ಒಂದು ರೆಸ್ಕ್ಯೂ ಕಂಪ್ಲೀಟ್ ಆಗಿದೆ. ನಾಗರಾವಿನ ಮರಿ ಎಲ್ಲ ಮರಿನೇ ಸಿಗ್ತಾ ಇದೆ. ಯಾಕಂದ್ರೆ ನಾನು ಚಿಕ್ಕ ಹುಡುಗ ಅಲ್ವಾ, ಅದಕ್ಕೆ ಸಿಗ್ತಾವೆ ಬರ್ತಾ ಇರ್ಬೋದು. ನೀವು ನೋಡ್ಬೋದು ಮೈಸೂರಲ್ಲಿ ತುಂಬಾ ಮಳೆ ಬರ್ತಾ ಇದೆ. ಈ ಮಳೆಯಲ್ಲೂ ಕೂಡ ಬಿಡದೆ ನಾವು ರೆಸ್ಕ್ಯೂ ಮಾಡ್ತಾ ಇದೀವಿ. ಈಗ ನೆಕ್ಸ್ಟ್ ಯಾವಾಗ ಕಾಲ್ ಬರುತ್ತೋ ಅಂತ ವೆಯ್ಟ್ ಮಾಡ್ತಿದೀವಿ. ಯಾಕಂತಂದ್ರೆ ಇದು ಸ್ಕ್ರಿಪ್ಟ್ ಅಲ್ಲ, ಪ್ಲಾನ್ ಮಾಡಿ ಅನ್ಕೊಂಡಂಗೆ ಹೋಗಿ ಮಾಡೋ ಅಂತದಲ್ಲ. ಜನಗಳ ಮನೆಗೆ ಹಾವು ಬರ್ಬೇಕು, ಅವರು ಸೂರ್ಯ ಕೀರ್ತಿ ಕಾಲ್ ಮಾಡ್ಬೇಕು, ಅವ್ರ ಜೊತೆ ನಾವು ಹೋಗ್ಬೇಕು, ಅದನ್ನ ನಿಮಗ್ ತೋರಿಸ್ಬೇಕು. ಇದು ವ್ಲಾಗು ಕೂಡ ಅದೇ ಮಾಡ್ತಿರೋದು ನಾವು. ಸೊ ದಯವಿಟ್ಟು ನೀವು ಇದನ್ನ ನೋಡ್ಬೇಕು. ಬಿಕಾಸ್ ಯಾಕಂದ್ರೆ ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ವ್ಯೂಸ್ ಹೋದ್ರೆ ನನಗೂ ನೆಕ್ಸ್ಟ್ ವಿಡಿಯೋಸ್ ಮಾಡೋಕ್ಕೆಲ್ಲ ಇಂಟ್ರೆಸ್ಟ್ ಬರೋದು. ಯಾಕೆಂತಂದ್ರೆ ಅವಾಗ ನಮಗೂ ಅನ್ಸುತ್ತೆ ನೀವು ನೋಡದೆ ಹೋದ್ರೆ ಹೋಗು ಏನ್ ಮಾಡಿದ್ರು ನೋಡಲ್ಲ ಅಂತ ಅನ್ನಿಸ್ಬಾರ್ದು. ಸೊ ದಯವಿಟ್ಟು ಪ್ಲೀಸ್, ನನಗೆ ಅಂತಲ್ಲ, ಯಾರೇ ಮಾಡಿದ್ರು ಎಲ್ಲಾರ ವಿಡಿಯೋಸ್ ಅಟ್ಲೀಸ್ಟ್ ನೋಡಿ. ಇಂಟ್ರೆಸ್ಟ್ ಕೊಡ್ತಿಲ್ವಾ, ಬೋರ್ ಆಗ್ತಿದ್ಯಾ ನೋಡ್ಬೇಡಿ. ಬಟ್ ನಾವ್ ಇಷ್ಟೊಂದೆಲ್ಲ ಕಷ್ಟ ಪಡ್ತಿರೋದು ಯಾಕೆ ಗೊತ್ತಾ, ನೀವು ನೋಡ್ಬೇಕು ಅಂತ. ಎಲ್ಲರಿಗೂ ಸಪೋರ್ಟ್ ಮಾಡಿ, ನನಗಂತೂ ಒಂದ್ ಸ್ವಲ್ಪ ಜಾಸ್ತಿನೇ ಮಾಡಿ ಪ್ಲೀಸ್. ಇವಾಗ ಇನ್ನೊಂದು ಕಾಲ್ ಬಂದಿದೆ. ಮೈಸೂರಿನ ಬನ್ನಿ ಮಂಟಪದಲ್ಲಿರೋ LIC ಬಿಲ್ಡಿಂಗ್ ಅಲ್ಲಿ ಹಾವು ಬಂದಿದೆ ಅಂತ ಫೋನ್ ಮಾಡಿದ್ರು. ಸೂರ್ಯ ಅವ್ರು ಆಲ್ರೆಡಿ ಮುಂದೆ ಹೋಗಿದ್ದಾರೆ ಅರ್ಜೆಂಟ್ ಅಲ್ಲಿ. ಅವ್ರು ಹೋಗಿದ್ ಸ್ಪೀಡ್ ನೋಡಿದ್ರೆ ಯಾವ್ದೋ ತುಂಬಾ ದೊಡ್ಡ ಹಾವೇ ಬಂದಿರ್ಬೋದು. ಸೊ ನಾವು ಹೋಗ್ತಾ ಇದೀವಿ. ಆ ಸ್ನೇಕ್ ರೆಸ್ಕ್ಯೂ ಮಾಡೋದು ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇದೇ LIC ಬಿಲ್ಡಿಂಗು. ಸೊ ಒಳಗಡೆ ಹೋಗ್ತಾ ಇದೀವಿ. ನಿಂತಿದೆ ಸಾರಿ ತಾರು. ಇಲ್ಲಿ ಮಂಡದಾವು. ಸಿ ನೋಡ್ಬೋದು, ಫೈನಲಿ ಸೂರ್ಯ ಹುಡುಕಿದ್ದಾಯ್ತು ಹಾವನ್ನ. ಇಲ್ಲೇ ಬಂತಲ್ಲ. ಸೊ ದೊಡ್ಡ ಹಾವು ಅಂತ ಅನ್ಕೊಂಡ್ವಿ, ದೊಡ್ಡದಲ್ಲ, ಬಟ್ ತುಂಬಾ ವಿಷಕಾರಿ ಹಾವು, ಮಂಡಲದ ಹಾವು ಅಂತ ಕರೀತಾರೆ ಇದನ್ನ. ಹಿಂಸೆ ಕೊಡೋದಲ್ಲ ಅಲ್ವಾ, ಹಾಗಾಗಿ ಆ ಪ್ರಾಣಿಗೂ ಸೂರ್ಯ ಅವರನ್ನ ಹಿಡ್ದಾಯ್ತು. ನೈಸ್, ರೆಸ್ಕ್ಯೂ ಮಾಡಾಯ್ತು. ಬಟ್ ಇದು ಸಿಕ್ಕಾಬಟ್ಟೆ ಡೆಡ್ಲಿ ವೆನಮಸ್ ಸ್ನೇಕ್ ಅಂತೆ.
ಕಚ್ಚಿದ್ರೆ ವ್ಯಕ್ತಿ 4 ನಿಮಿಷದಲ್ಲಿ ಸಾಯ್ಬೋದು. ಇದು ಮರಿ ಆಕ್ಚುಲಿ ಹಾವು ಸ್ಪೆಷಾಲಿಟಿ ಏನಂತಂದ್ರೆ ಬೇರೆ ಹಾವುಗಳೆಲ್ಲ ಮೊಟ್ಟೆ ಹಾಕಿದ್ರೆ ಇದು ಡೈರೆಕ್ಟ್ ಆಗಿ ಮರಿನೇ ಮಾಡುತ್ತೆ. ಸೊ ಎಲ್ಲರೂ ಬಿ ಕೇರ್ಫುಲ್ ಆಗಿ, ಇವಾಗ ಮೇಟಿಂಗ್ ಸೀಸನ್ ಜಾಸ್ತಿ ಆಗಿದೆ, ಎಲ್ಲ ಹುಷಾರಾಗಿ ಇಟ್ಕೊಂಡು ಎಲ್ಲ ಬೈಕು ಮತ್ತೆ ಎಲ್ಲ ಗಾರ್ಡನ್ಸ್ ಎಲ್ಲ ತುಂಬಾ ನೀಟಾಗಿ ಇಟ್ಕೊಂಡು ಎಲ್ಲಾನು ಚೆಕ್ ಮಾಡಕ್ ಟ್ರೈ ಮಾಡಿ. ಸೊ ಪ್ಲೀಸ್ ಕೇರ್ಫುಲ್. ಓಕೆ, ಒಂದು ಕ್ವಿಕ್ ಬ್ರೇಕ್ ತಗೊಂಡು ನಾವು ಬಂದಿದ್ದೀವಿ ಪ್ರದೀಪ್ ಆರ್ಯ ಅವರ ಯೂಟ್ಯೂಬ್ ಚಾನಲ್ಗೆ. ಯಾವ್ದ್ರಲ್ಲಿ ಯೂಟ್ಯೂಬ್ ಚಾನಲ್? ಆರ್ಯ ಎಲ್ಲೋ ಮಜಾ ಅಲ್ಲೇ. ಸೂರ್ಯ, ಏನ್ ಅನಿಸ್ತೀವಿ ಅಷ್ಟೋ ತನಕ ನನ್ನ ಚಾನಲ್ ಅಲ್ಲಿ ನನ್ನ ಬಗ್ಗೆ ನಿನ್ ಬಗ್ಗೆ ಮಾತಾಡಿದ್ದಲ್ಲ, ಏನ್ ಅನಿಸ್ತು? ಸೊ ಮೊದಲನೇದಾಗಿ ನಾನ್ ನಿಮಗೆ ಈ ಪ್ರಶ್ನೆ ಕೇಳ್ಬೇಕಂತಿದ್ದೆ, ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಮಾಡಿರೋಂತ ಒಂದು ಉದ್ದೇಶ ಏನು, ಯಾಕೆ? ಸೊ ನಾನ್ ಈ ಚಾನಲ್ ಮಾಡಿದ್ದು ಏನಕ್ಕೆ ಅಂದ್ರೆ ನನ್ಗೆಲ್ಲ ಹೇಳ್ತಿದ್ರು, ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ ಮಗ, ನೀನ್ ಟ್ರೈ ಮಾಡ್ಬೋದು, ನೀನ್ ಮಾಡ್ಬೋದು ಅಂತ. ನನಗೆ ಎಲ್ಲಾರ ತರ ಸುಮ್ನೆ ವ್ಲಾಗ್ ಮಾಡೋದು, ಇವತ್ತು ನಾನು ತಿಂಡಿ ತಿನ್ನಕ್ ಹೋಗ್ತಿದೀನಿ, ಊಟ ಮಾಡಕ್ ಹೋಗ್ತಿದೀನಿ, ಇದು ನನಗೆ ಇಷ್ಟ ಇಲ್ಲ. ಬಿಕಾಸ್ ಇನ್ನೊಂದು ನನ್ ಥಾಟ್ ಇದ್ದಿದ್ದು ಒಳ್ಳೊಳ್ಳೆ ಕಾನ್ಸೆಪ್ಟ್ ನ ಬಿಹೈಂಡ್ ದ ಸೀನ್ಸ್ ತೋರಿಸ್ಬೇಕು ಅಂತ. ಬಿಕಾಸ್ ಎಲ್ಲ ಎಡಿಟ್ ಮಾಡಿ ಇದೆಲ್ಲ ತೋರಿಸ್ತಾರೆ, ಬಟ್ ನಾನು ಬಿಹೈಂಡ್ ದ ಸೀನ್ಸ್ ತೋರಿಸ್ಬೇಕು ಅಂತಾನೆ ನಮ್ ರಾಹುಲ್ ಡಿಟ್ ಅವ್ರದೊಂದು ಮಾಡಿದೆ. ಆಮೇಲೆ ನನ್ನ ಫ್ರೆಂಡ್ ಚರಿತ್ ಅಂತ ಇದ್ದಾನೆ, ಅವನು ಪ್ಯಾನ್ ಇಂಡಿಯಾ ಬೇಸ್ ಮೂವಿ ಮಾಡ್ತಿದ್ದಾರೆ. ಸೊ ಕುದುರೆ ತಗೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ, ತುಂಬಾ ಚೆನ್ನಾಗಿತ್ತು, ಅದೊಂದು ಮಾಡಿದೀನಿ. ಈ ಒಂದು ಚಾನಲ್ ಅನ್ನ ಬಿಹೈಂಡ್ ದ ಸೀನ್ಸ್ ಅಥವಾ ನ್ಯಾಚುರಲ್ ರಾ ಆಗಿ ಒಂದು ಎಪಿಸೋಡ್ ಮಾಡ್ಬೇಕು ಅಂತಿದ್ದೆ. ನನಗೆ ರಾ ನ ಕಾನ್ಸೆಪ್ಟ್ ಸಿಕ್ಕಾಪಟ್ಟೆ ಇಷ್ಟ, ಬಿಕಾಸ್ ನಂದು ಸಿನಿಮಾನು ಅದ್ರಲ್ಲಿ ನಡೀತಾ ಇತ್ತು. ಏನೋ ಕಾರಣಾಂತಗಳಿಂದ ನಿಂತಿದೆ, ಯಾವಾಗ ಸ್ಟಾರ್ಟ್ ಆಗುತ್ತೋ ನೋಡೋಣ. ಎಲ್ಲ ಒಳ್ಳೇದಾಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಸೊ ವೀಕ್ಷಕರೇ ನೋಡಿ, ಈ ಒಂದು ಅದ್ಭುತವಾದಂತ ಕಲೆಯನ್ನ ಹಾಗೂ ಕಲೆಗಾರರನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಇಂಥ ಒಂದು ಕಲೆನ ನಾವು ಬೆಳೆಸಕ್ಕಾಗೋದು ಬರೀ ನಮ್ಮ ಒಂದು ವ್ಯೂವರ್ಶಿಪ್ ಇಂದ ಮಾತ್ರ. ನಿಮ್ಮ ಈ ಒಂದು ವ್ಯೂ, ಒಂದು ಲೈಕ್, ಒಂದು ಶೇರ್, ಈ ಒಂದು ನನಗಿರಂತ ಕಲೆ ಆಗಿರ್ಬೋದು, ಇವ್ರಿಗಿರಂತ ಕಲೆ ಆಗಿರ್ಬೋದು, ಅದು ಸಾವಿರಾರು ಜನಕ್ಕೆ ರೀಚ್ ಆಗುತ್ತೆ. ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ಕಲೆಯನ್ನ ಕೊಲೆ ಆಗಲು ಬಿಡಬೇಡಿ ಅಂತ ಹೇಳ್ತಾ, ದಯವಿಟ್ಟು ಈ ಒಂದು ನಮ್ಮಂತ ಕಾಂಟೆಂಟ್ ಕ್ರಿಯೇಟರ್ಸ್ ನ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನ ಮುಕ್ತಾಯಗೊಳಿಸ್ತಿದೀವಿ. ಥ್ಯಾಂಕ್ ಯು ಸೂರ್ಯ. ಆರ್ಯ ಎಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಾವು ಮಾಡ್ತಾ ಇರ್ತಕ್ಕಂತ ಕೆಲಸವನ್ನ ಇನ್ನೂ ಪ್ರೋತ್ಸಾಹವನ್ನ ಕೊಡಿ ಅಂತ ಹೇಳ್ತಾ, ನಿಮ್ಮ ಕನ್ನಡದ ಹುಡುಗರು ಇವತ್ತು ಒಂದು ಹೊಸ ಬ್ಲಾಗ್ ಅನ್ನ ಮಾಡಿದೀವಿ. ಧನ್ಯವಾದ. ನಾನೇನು ಮಾತಾಡೋ ಅವಶ್ಯಕತೆ ಇಲ್ಲ, ಸೂರ್ಯ ಕೀರ್ತಿಯವರೆಲ್ಲ ಮುಗಿಸಿದ್ದಾರೆ. ಸೊ ತುಂಬಾ ಮಜಾ ಇತ್ತು ಅನ್ಸುತ್ತೆ. ಇದನ್ನ ನೋಡಿ ಫುಲ್ ನೋಡಿದವ್ರಿಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಫುಲ್ ನೋಡಿದೀನಿ ಅಂತ, ಅವರು ಪರ್ಸನಲ್ ಆಗಿ ಮೀಟ್ ಮಾಡಿ ಒಂದು ಗಿಫ್ಟ್ ಕೂಡ ನಿಮಗೆ ಕೊಡ್ತೀವಿ. ಥ್ಯಾಂಕ್ ಯು.